ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತಕ್ಕೂ ಕೂಡ ರ್ಯಾಂಕಿಂಗ್ ಸಿಸ್ಟಮ್ನ ತಂದರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಸ್ನೇಹಿತರೆ. ಏನಿದು ರ್ಯಾಂಕಿಂಗ್ ಸಿಸ್ಟಮ್ ಅಂದರೆ ಅಂತ ಅಂದ್ಕೊಳ್ತೀರಾ? ಸಾರ್ವಜನಿಕ ಸ್ಥಳಗಳಲ್ಲಿ ಪಾನ್ ಪರಾಗ್ ಹಾಕ್ಕೊಂಡು ಎಲೆಡ್ ಹಾಕ್ಕೊಂಡು ಉಗಿದಾಗ ಅವರ ರ್ಯಾಂಕಿಂಗು ಕಡಿಮೆ ಆಗುತ್ತೆ. ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಧೂಮಪಾನ ಮಾಡಿ ಸಾರ್ವಜನಿಕ ಅಡಚಣೆಯನ್ನು ತಂದಾಗ ಅವರ ರ್ಯಾಂಕಿಂಗ್ ಸಿಸ್ಟಮ್ ಕಮ್ಮಿ ಆಗುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಾಗ ಅವರ ರ್ಯಾಂಕಿಂಗ್ ಸಿಸ್ಟಮ್ ಕಮ್ಮಿ ಆಗುತ್ತೆ. ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡದೆ ಬಿರ್ರಿ ಗಾಡಿಯನ್ನು ಓಡಿಸಿದಾಗ ಅವರ ರ್ಯಾಂಕಿಂಗ್ ಸಿಸ್ಟಮ್ ಕಮ್ಮಿ ಆಗುತ್ತೆ. ಇದೇ ರೀತಿ ಅನೇಕ ವಿಚಾರಗಳಲ್ಲಿ ಯಾರು ಅವರ ಜವಾಬ್ದಾರಿಯನ್ನು ಮರೆತು ಜೀವನವನ್ನು ಮಾಡ್ತಾರೋ, ಸಮಾಜ ಜೊತೆ ಬೆರೀತಾರೋ, ಅವರ ರ್ಯಾಂಕಿಂಗ್ ಸಿಸ್ಟಮ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಇದನ್ನು ಚೀನಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಈ ರೀತಿ ಯಾರಿಗೆ ರ್ಯಾಂಕಿಂಗ್ ಸಿಸ್ಟಮ್ ಆ ರ್ಯಾಂಕಿಂಗಲ್ಲಿ ತುಂಬ ಕಡಿಮೆ ಇರುತ್ತೆ, ಒಂದು ಮಾರ್ಜಿನ್ ಅಂತ ಇರುತ್ತೆ, ಆ ಮಾರ್ಜಿನ್ಗಿಂತ ಕಡಿಮೆ ಇರುವಂಥ ವ್ಯಕ್ತಿಗಳಿಗೆ ಫ್ಲೈಟಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶವನ್ನು ಕೊಡಲ್ಲ, ಟ್ರೈನಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶವನ್ನು ಕೊಡಲ್ಲ, ಪಬ್ಲಿಕ್ ಬಸ್ಗಳಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶವನ್ನು ಕೊಡಲ್ಲ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶವನ್ನು ಕೊಡಲ್ಲ. ಯಾಕಂದರೆ ಅವರು ಆ ವ್ಯಕ್ತಿತ್ವ 4 ಜನರ ಜೊತೆಗೆ ಬೆರೆಯುವಂಥ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದಾರೆ ಅನ್ನೋದನ್ನು ಇದು ಸೂಚಿಸುತ್ತೆ ಸ್ನೇಹಿತರೆ. ಇದು ಚೀನಾಗಿಂತಲೂ ನಮ್ಮ ಭಾರತ ದೇಶಕ್ಕೆ ಅತಿ ಮುಖ್ಯವಾಗಿ ಇದು ಅಳವಡಿಸಲೇಬೇಕು. ಅಳವಡಿಸಿದ್ರೆ ಖಂಡಿತವಾಗಿ ಒಂದು ಬದಲಾವಣೆಯನ್ನು ತರ್ಬೋದು ಸ್ನೇಹಿತರೆ. ಯಾಕಂದರೆ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಟ್ರೈನಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾರೆ, ನೀವು ಮದ್ಯಪಾನನ ಸೇವನೆ ಮಾಡಿ ಟ್ರೈನಲ್ಲಿ ಪ್ರಯಾಣವನ್ನು ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಅದು ಫುಲ್ಲು ಟೈಟಾಗಿ ಮೇಲೆ ಅಂತಾನೆ. ಯಾರಾದೊಂದು ಕೇಳಿದ್ರೆ, ಯಾರ್ದು ಟ್ರೈನು ನಿಂದ? ನಮ್ಮದು ಟ್ರೈನು, ನಾನು ಟ್ಯಾಕ್ಸ್ ಪೇಯರ್. ಇವರು ಟ್ಯಾಕ್ಸ್ ಪೇಯರ್ ಆದರೆ ಅವ್ರು ಬಾಕಿ ಕೊಡ್ತವ್ರು ಏನು? ಅವ್ರೇನು ಬಿಟ್ಟು ಬರ್ತಾರಾ? ಅವರು ಟ್ಯಾಕ್ಸ್ ಪೇಯರೇ. ಇಂಥ ಅನೇಕ ರೀತಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅನೇಕ ಜನರಿಂದ ಇಂಥ ಅನೇಕ ಕೆಟ್ಟ ಕೆಟ್ಟ ಕೆಲಸಗಳು ಅತಿ ಹೆಚ್ಚಾಗಿ ಇತ್ತೀಚೆಗೆ ನಡೀತಿದೆ ಸ್ನೇಹಿತರೆ. ಒಂದು ಉದಾಹರಣೆ ಕೊಡ್ತೀನಿ. ಈ ಪಾನ್ ಪರಕ್ಕು ಅಂತ ಏನು ಹೇಳ್ತೀವಿ, ಈ ಪಾನ್ ಪರಕ್ಕಿಂದ ಸರ್ಕಾರಕ್ಕೆ ಒಂದು ಪ್ಯಾಕೆಟ್ ಮೇಲೆ ₹1 ಲಾಭ ಬಂದರೆ, ಆದರೆ ಆ ಪಾನ್ ಪರಕ್ ಉಗಿದು ಅದನ್ನು ಕ್ಲೀನ್ ಮಾಡ್ತಾರಲ್ಲ, ಕ್ಲೀನ್ ಮಾಡೋಕ್ಕೆ ₹3 ಖರ್ಚಾಗುತ್ತೆ. ಪಾನ್ ಪರಕ್ಕನ್ನು ಎಲ್ಲರೂ ಸೇವನೆ ಮಾಡಲ್ಲ, ಸೇವನೆ ಮಾಡೋರು ಕೆಲವೊಬ್ಬರು, ಆದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಬಳಸುವಂಥ ಟ್ಯಾಕ್ಸ್ ದುಡ್ಡು ಪ್ರತಿಯೊಬ್ಬರದು ಕೂಡ ಆಗಿರುತ್ತೆ. ಇಂಥ ಅನೇಕ ರೀತಿಯಾದಂಥ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸ್ಥಳಗಳಿರಬೇಕಾದ್ರೆ ಅವರ ವ್ಯಕ್ತಿತ್ವವನ್ನು ಮರೆತು ಯಾರು ಕೀಳು ಮಟ್ಟದ ಬಿಹೇವಿಯರನ್ನು ಮಾಡ್ತಾರೆ ಅಂಥವರಿಗೆಲ್ಲ ಈ ರೀತಿಯಾದಂಥ ನಿಯಮವನ್ನು ತಂದಾಗ ಖಂಡಿತವಾಗಿಯೂ ದೇಶದಲ್ಲಿ ಒಂದು ಉತ್ತಮವಾದಂಥ ಬದಲಾವಣೆ ಬರ್ಬೋದು. ಖಂಡಿತ ಬಂದರೂ ಕೂಡ ಆಚರಣೆ ಬರ್ಬೋದು. ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಕೂಡ ಅವರ ತಪ್ಪುಗಳನ್ನು ಅವರು ತಿದ್ದುಕೊಂಡು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಬದುಕುವುದನ್ನು ಕಲಿಯೋಕ್ಕೆ ಒಂದು ಮಾರ್ಗದರ್ಶನವಾಗಿರುತ್ತೆ ಅನ್ನೋದೇ ಈ ವಿಡಿಯೋದ ಉದ್ದೇಶ ಆಗಿದೆ ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರಾದರೂ ಉತ್ತಮ ಅಧಿಕಾರಿಗಳು ಮತ್ತು ಉತ್ತಮ ರಾಜಕಾರಣದ ನಾಯಕರುಗಳು ಆಯ್ಕೆಯಾಗಿ ಬಂದಾಗ ಅಟ್ಲೀಸ್ಟ್ ಒಂದು ಎಲ್ಲರೂ ಒಗ್ಗೂಡಿ ಒಮ್ಮನಸ್ಸಿನಿಂದ ಇಂಥ ನಿರ್ಧಾರಗಳನ್ನು ತರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಆಗುವಂಥ ಇಂಥ ಅನೇಕ ರೀತಿಯಾದಂಥ ಅನಾಚಾರಗಳಿಗೆಲ್ಲ ಒಂದು ತಡೆಯನ್ನು ಬೀಳಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ಇಂಥ ಉತ್ತಮ ವಿಚಾರಗಳನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರನ 4 ಜನಕ್ಕೆ ತಲುಪಿಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ವಿಚಾರಗಳೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.